ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂತ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಏಕೆಂದರೆ ಮನುಷ್ಯನಿಗೆ ನೀರು ತುಂಬಾ ಅಷ್ಟು ಅವಶ್ಯಕತೆ ಇದೆ. ಅದನ್ನೇ ತುಂಬ ಜನ ದಿನಕ್ಕೆ 1 ಲೀಟ್ರ್ ನೀರು ಕುಡಿಯೋಕ್ಕೂ ಸಂಕಟ ಪಡ್ತಾರೆ. ಹಾಗಾಗಿ ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಲಾಭಗಳಿದೆ ಅನ್ನೋದನ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ಆಗಿ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ಸಾಧ್ಯನೋ 1 ಲೀಟ್ರ್ ನೀರನ್ನ ಕುಡಿಯೋದ್ರಿಂದ ನಮಗೆ ಬೇಗ ಹೊಟ್ಟೆ ಹಸಿವು ಅನ್ನೋದಾಗುತ್ತೆ. ಯಾಕಂದರೆ ನೀರು ಹೆಚ್ಚೆಚ್ಚು ಕುಡಿದಾಗ ನಾವು ನೀಟಾಗಿ ಯೂರಿನ್ ಪಾಸ್ ಮಾಡ್ತೀವಿ. ಎಷ್ಟು ನಾವು ನೀರು ಕುಡಿದು ಯೂರಿನ್ ಪಾಸ್ ಮಾಡ್ತೀವೋ ಅಷ್ಟು ನಾವು ಆರೋಗ್ಯಕರವಾಗಿರ್ತೀವಿ. ಇಲ್ಲ ಅಂತಂದರೆ, ಯಾಕಂದರೆ ನಾವು ಯೂರಿನ್ ಪಾಸ್ ಮಾಡದೆ ಹೋದರೆ ನಮಗೆ ಅಲ್ಲಲ್ಲೇ ಕಿಡ್ನಿ ಸ್ಟೋನ್ ಆಗೋವಂಥ ಅವಶ್ಯಕತೆ ಇರುತ್ತೆ. ಆಮೇಲೆ ಹೊಟ್ಟೆ ಕಲ್ ಥರ ಆಗುವಂಥದ್ದು, ಆಮೇಲೆ ತುಂಬಾ ಸೈಡ್ ಎಫೆಕ್ಟ್ಗಳನ್ನ ಎದುರಿಸುವಂಥ ಆಗುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಸಾಧ್ಯ ಆದಷ್ಟು 1 ಲೀಟ್ರ್ ನೀರನ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಹಾಗೆ ದಿನನಿತ್ಯ ಇಲ್ಲ ಅಂದರೆ 5-6 ಲೀಟ್ರು ನೀರನ್ನು ನಮ್ಮ ದೇಹಕ್ಕೆ ನಾವು ತೊಗೋಬೇಕು. ಎಷ್ಟು ಹೆಚ್ಚೆಚ್ಚು ನಾವು ನೀರು ತೊಗೋತಾ ಇರ್ತೀವೋ ಅಷ್ಟು ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಎರಡನೇದು ಬಂದು ತೂಕ ಕಡಿಮೆ ಮಾಡ್ಕೋಬೋದು. ಹೌದು ಫ್ರೆಂಡ್ಸ್, ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಸಾಯಂಕಾಲ ಎಷ್ಟು ಹೆಚ್ಚೆಚ್ಚು ನೀವು ಬಿಸಿನೀರು ಕುಡಿತೀರೋ ಅಷ್ಟು ನಿಮ್ಮ ಒಳಗೆ ಇರುವಂಥ ಅಂದರೆ ಹೊಟ್ಟೆ ಒಳಗಿರುವಂಥ ಜಿಡ್ಡಿನಂಶಗಳನ್ನ ತೆಗೆದಾಕಿ ನೀಟಾಗಿ ಮೋಷನ್ ಆಗುತ್ತೆ. ನೀಟಾಗಿ ಮೋಷನ್ ಆದರೆ ಮಾತ್ರ ನಿಮಗೆ ಆರೋಗ್ಯಕರ ಆಗೋಕ್ಕಾಗೋದು. ಏಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀಟಾಗಿ ದಿನನಿತ್ಯ ಕೆಲಸದಲ್ಲಿ ಯಾವ ಥರ ಒಂದು ಮೋಷನ್ ಹೋಗಬೇಕು, ಆಗಲೇ ನೀವು ಆರೋಗ್ಯಕ್ಕೆ ಫಿಟ್ಟಾಗಿದ್ದೀರಾ ಅಂತ ಅರ್ಥ. ಹಾಗಾಗಿ ಹೆಚ್ಚೆಚ್ಚು ಬಿಸಿನೀರನ್ನ ಕುಡೀರಿ. ಮತ್ತು ಹಾಗೆ ಬಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅಂದರೆ ನಮಗೆ ಯಾವುದೇ ಒಂದು ಕಾಯಿಲೆ ಕಸಡು ಇಲ್ಲದಂತೆ ನಮ್ಮನ್ನು ಶಕ್ತಿ ಸ್ಟ್ರಾಂಗಾಗಿ ಮಾಡುತ್ತೆ. ನಮ್ಮ ದೇಹಕ್ಕೆ ನೀರಂತೂ ತುಂಬಾ ಅವಶ್ಯಕತೆ ಇದೆ. ನಿಮಗೆ ಬರೀ ನೀರು ಕುಡಿಯೋಕ್ಕಾಗಲ್ವಾ? ಜೀರಿಗೆ ನೀರು ಮಾಡ್ಕೊಳ್ಳಿ, ವಾಮ್ ವಾಟರ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಆಮೇಲೆ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿ. ಯಾವುದೋ ಒಂದು ಲಿಕ್ವಿಡ್ ಆದ್ರೂ ನೀರಿನ ರೂಪದಲ್ಲಿ ನಮ್ಮ ದೇಹಕ್ಕೆ ಸೇರಿಸೋದು ತುಂಬಾ ಒಳ್ಳೆಯದು. ಮತ್ತು ಹಾಗೆ ನಾವು ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀವಿ. ನೀರು ಕುಡಿಯೋದ್ರಿಂದ ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀವಿ, ಎನರ್ಜಿ ಆಗಿರ್ತೀವಿ. ನಮಗೆ ಯಾವುದೇ ಥರ ಒಂದು ಇದಾಗಲ್ಲ. ನೀರು ಕುಡಿದಷ್ಟು ಶಕ್ತಿನೇ ಹೊರತು ಇನ್ನೇನಿಲ್ಲ. ಮತ್ತು ಹಾಗೆ ನಮಗೆ ತುಂಬ ಚೆನ್ನಾಗಿ ಹೊಟ್ಟೆ ಹಸಿವು ಅನ್ನೋದು ಬೇಗನೆ ಆಗುತ್ತೆ. ಮತ್ತು ಹಾಗೆ ನಾವು ನೀರು ಕುಡಿದು ಬಿಸಿನೀರು ಕುಡಿದ್ರೂ ನಮ್ಮಲ್ಲಿರುವಂಥ ನೋಡಿ, ತಣ್ಣೀರು ಕುಡಿಯೋದಕ್ಕಿಂತ ಹೆಚ್ಚೆಚ್ಚಾಗಿ ಬಿಸಿನೀರು ಕುಡಿದ್ರೆ ನಮ್ಮ ಆರೋಗ್ಯ ತುಂಬಾ ಒಳ್ಳೆಯದು. ಯಾಕಂದರೆ ನಮ್ಮ ಮೈಲಿರುವಂಥ ಒಂದು ಕೆಟ್ಟ ಕೊಲೆಸ್ಟ್ರಾಲ್ನ ತೆಗೆದುಹಾಕುತ್ತೆ ಬಿಸಿನೀರು. ತೆಗೆದುಹಾಕಿ ಮತ್ತು ನಾವು ಎಷ್ಟು ಬೆವರ್ತೀವೋ, ಮೈಲಿರುವಂಥ ನೀರನ್ನು ನಾವು ಎಷ್ಟು ಬಿಸಿನೀರು ಕುಡಿದ ತಕ್ಷಣ ನೋಡಿ ಆಟೋಮೆಟಿಕ್ಕಾಗಿ ನಮಗೆ ಬೆವರು ಬರುತ್ತೆ. ಅಂದರೆ ನಮ್ಮಲ್ಲಿರುವಂಥ ಕೆಟ್ಟ ಬೆವರು ಹೊರಗಡೆ ಹಾಕೋದ್ರಿಂದನೂ ನಮ್ಮಲ್ಲಿ ಸ್ಕಿನ್ನು ಗ್ಲೋ ಬರುತ್ತೆ. ಯಾಕಂದರೆ ನಮ್ಮ ಸ್ಕಿನ್ನು ಗ್ಲೋ ಆಗಿರಬೇಕು ಅಂತಂದರೆ ನಾವು ಹೆಚ್ಚೆಚ್ಚು ತಣ್ಣೀರು ಯೂಸ್ ಮಾಡೋದಕ್ಕಿಂತಲೂ ಹೆಚ್ಚೆಚ್ಚಾಗಿ ಬಿಸಿನೀರು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಹಾಗೆ ಕೆಂಪು ರಕ್ತಕಣಗಳು, ಅಂದರೆ ನಮ್ಮ ಬಾಡಿಗೆ ಕೆಂಪು ರಕ್ತಕಣಗಳು ಬೇಗನೆ ಉತ್ಪತ್ತಿ ಆಗುವಂಥದ್ದು. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈಗಿನ ಹೆಣ್ಮಕ್ಳು ನೀರು ಕುಡಿಯೋಕೆ ಕಳ್ತಾರೆ. ಸ್ಕೂಲಿಗೆ ಒಂದು ಅರ್ಧ ಬಾಟ್ಲು 1 ಲೀಟ್ರ್ ನೀರು ಕೊಟ್ಟು ಕಳಿಸಿದ್ರೆ ಅದರಲ್ಲಿ ಅರ್ಧ ಮಾತ್ರ ನೀರಿರುತ್ತೆ. ಏಕೆಂದರೆ ಸ್ಕೂಲ್ಗೆ ಹೋದಾಗ ವಾಶ್ರೂಮ್ಗೆ ಹೋಗೋಕ್ಕೆ ತುಂಬ ಹೆಣ್ಮಕ್ಳು ಮುಜುಗರ ಪಟ್ಕೋತಾರೆ. ಬೇರೆ ಎಕ್ಸಾಂಪಲ್, ನನ್ನ ಮಗಳಷ್ಟು ನನಗೊಂದು ಒಂದು ಲೀಟ್ರ್ ನೀರು ಕೊಟ್ಟು ಕಳಿಸಿದ್ರೆ ಅದರಲ್ಲಿ ಅರ್ಧ ನೀರು ವಾಪಸ್ ತೊಗೊಂಬಂದಿರ್ತಾಳೆ, ನೀರೇ ಕುಡಿಯೋದಿಲ್ಲ. ಹಾಗಾಗಿ ಅವಳಿಗೆ ಯಾವ ಥರ ಸೈಡ್ ಎಫೆಕ್ಟ್ ಆಗಿ ಅನುಭವಿಸಿದ್ಲು. ಅದು ಎಷ್ಟು ನೀರು ಕುಡಿತೀವೋ, ಲಿಕ್ವಿಡ್ ತಗೋತೀವೋ ಅಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದಾಗಿರುತ್ತೆ. ಇಲ್ಲ ಅಂದರೆ ಏನೇನೋ ಕಾಯಿಲೆಗಳಿಗೆ ತಿರುಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ನೀರು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ದಿನಕ್ಕೆ 6 ಲೀಟ್ರ್ ನೀರಾದರೂ ಕುಡಿಬೇಕು. ಅಟ್ಲೀಸ್ಟ್ 5 ಲೀಟ್ರ್ ಆದರೂ ನೀರು ಕುಡಿಬೇಕು. ಹಾಗಾಗಿ ಜಾಸ್ತಿ ನಾವು ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ತುಂಬ ಬಿಸಿ ಕುಡಿಯೋಕ್ಕಾಗಲ್ಲ ಅಂತಂದರೆ ಉಗುರು ಬೆಚ್ಚಗೆ ನೀರು ಮಾಡ್ಕೊಂಡು ಕುಡೀರಿ. ಆಮೇಲೆ ಊಟ ಆದ ತಕ್ಷಣವೇ ನೀವು ಸ್ವಲ್ಪ ಹೊತ್ತು ಊಟ ಮಾಡುವಾಗ ನೀರು ಜಾಸ್ತಿ ಕುಡಿಯೋಕ್ಕೆ ಹೋಗ್ಬಿಡಿ. ಊಟ ಆದ ತಕ್ಷಣ ಒಂದು 5 ನಿಮಿಷ 10 ನಿಮಿಷ ಬಿಟ್ಟು 1 ಲೋಟ ಬಿಸಿನೀರ ಕುಡೀರಿ. ಬೆಳಿಗ್ಗೆ ಎದ್ದರೆ ನಿಮಗೆ ನೀಟಾಗಿ ಡೈಜೆಷನ್ ಆಗುತ್ತೆ ಮತ್ತು ಹಾಗೆ ನೀವು ಚೆನ್ನಾಗಿರ್ತೀರ. ಹಾಗಾಗಿ ಮತ್ತು
ನಾವೇನಾದ್ರೂ ಆಯಿಲ್ ಫುಡ್ಡು ಜಂಕ್ ಫುಡ್ಡು ಇದೆಲ್ಲ ತಿನ್ನೋದ್ರಿಂದ ಅವಾಗ ಏನು ಮಾಡಬೇಕು ಅಂದರೆ, ನೀವು ಹೊರಗಡೆ ಏನಾದ್ರು ಜಂಕ್ ಫುಡ್ ತಿಂದು ಬಂದಿರ್ತೀವಿ ಅಂತಂದಾಗ ಅವಾಗ ಒಂದು ಲೋಟ ಬಂದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡೀರಿ. ಆ ಜಂಕ್ ಫುಡ್ಡು ನಮಗೆ ಮೈಗೆ ಹತ್ತಲ್ಲ, ಯಾಕಂದರೆ ಅದು ನೀಟಾಗಿ ಅಲ್ಲೇ ಡೈಜೆಷನ್ ಆಗುತ್ತೆ. ಇಲ್ಲ ಅಂತಂದರೆ ಒಳಗೇ ನಮಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ತುಂಬ ಒಂದೊಂದು ಆಹಾರಗಳು ಜೀರ್ಣ ಆಗೋಲ್ಲ, ಹೊರಗಡೆ ತಿಂದಿರೋದು ಗೋಬಿ ಜೀರ್ಣ ಆಗೋಲ್ಲ. ಹೊರಗಡೆ ಯಾವುದಾದ್ರು ಒಂದು ಐಟಮ್ಸ್ಗಳು ಒಬ್ಬೊಬ್ರಿಗೆ ಒಂದೊಂದು ಬಾಡಿ ಇಡುತ್ತೆ ಒಬ್ಬೊಬ್ರಿಗೆ, ಯಾಕೆಂದರೆ ಒಬ್ಬರು ಏನು ತಿಂದ್ರೂ ಜೀರ್ಣ ಮಾಡ್ಕೊಂಡು ಜಯಿಸ್ತಾರೆ, ಒಬ್ಬೊಬ್ರಿಗೆ ಆಗಲ್ಲ. ಒಬ್ಬೊಬ್ರದ್ದು ಬಾಡಿ ಒಂದೊಂದು ಥರ ಇರುತ್ತೆ. ಹಾಗಾಗಿ ಹೊರಗಡೆ ಏನಾದ್ರು ಒಂದು ಜಂಕ್ ಫುಡ್ ತಿನ್ಕೊಬಂದರೆ ಮನೇಲಿ ಬಂದ ತಕ್ಷಣ ಒಂದು ಸ್ವಲ್ಪ ಬಿಸಿನೀರು ಕುಡೀರಿ. ಮತ್ತು ಹಾಗೆ ಸಾಧ್ಯ ಆದಷ್ಟು ಬೆಳಿಗ್ಗೆ ಎದ್ದು ಒಂದು ಲೋಟ, ಮಧ್ಯಾಹ್ನ ಮತ್ತು ಹಾಗೆ ಸಂಜೆ 3 ಟೈಮು ಬಿಸಿನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಬಿಸಿನೀರು ನಮಗೆ ಕುಡಿಯೋಕ್ಕೆ ಆಗಲ್ಲ ಅನ್ನೋರು ದಿನ ಆದರೂ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ತಣ್ಣೀರು ಕುಡಿಯೋದ್ರಿಂದನೂ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಒಟ್ಟಲ್ಲಿ ನಮ್ಮ ಬಾಡಿಗೆ ಯಾವುದಾದ್ರು ಒಂದು ರೂಪದಲ್ಲಿ ನೀರನ್ನು ಕುಡಿಬೇಕು. ಕುಡಿಯೋದ್ರಿಂದ ನಾವು ಹೆಂಗಾಗೂ ಇರ್ತೀವಿ, ನೀಟಾಗಿ ಡೈಜೆಷನ್ ಆಗುತ್ತೆ, ಆರೋಗ್ಯ ಇದಾಗುತ್ತೆ. ಮತ್ತು ಹಾಗೆ ಕೆಂಪು ರಕ್ತ ಕಣಗಳು ನಮಗೆ ಇದಾಗುತ್ತೆ, ಮತ್ತು ದಿನ ಆ್ಯಕ್ಟಿವ್ ಆಗಿರ್ತೀವಿ, ಮತ್ತು ತೂಕ ಇಳಿಸ್ತೀವಿ. ಎಷ್ಟು ಬೆನಿಫಿಟ್ ಇದೆ ನೋಡಿ. ನಾವು ಒಂದೊಂದನ್ನು ನೆಗ್ಲೆಕ್ಟ್ ಮಾಡ್ಕೋತೀವಿ. ನೀರು ಅಂದ್ರೇ ಇದಾಗ್ಬಿಡ್ತೀವಿ. ಈ ಬೇಸಿಗೆ ಬಂದರೆ ಮಾತ್ರ ಎಷ್ಟು ನೀರು ಕುಡಿತೀವೋ ಅಷ್ಟೇ. ಇನ್ನು ಚಳಿಗಾಲ ಮಳೆಗಾಲದಲ್ಲಂತೂ ನೀರೇ ಕುಡಿಯೋಕ್ಕೆ, ಒಟ್ಟು ಚಳಿಗಾಲದಲ್ಲೂ ಮಳೆಗಾಲದಲ್ಲಿ ತಣ್ಣೀರು ಕುಡಿಯೋಕ್ಕಾಗಲ್ಲ. ಆ ಟೈಮಲ್ಲಿ ಬಿಸಿನೀರಾದ್ರೂ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ದೇಹಕ್ಕೆ ನೀರು ತೊಗೋಬೇಕು. ಕೆಲವರು ನೀರೇ ಕುಡಿಯೋಲ್ಲ, ಬೆಳಿಗ್ಗೆ ಒಂದು ಲೋಟ ಕುಡಿದ್ರೆ ಇನ್ನು ಮಧ್ಯಾಹ್ನ ಕುಡಿಯೋಲ್ಲ, ಸಂಜೆ ಕುಡಿಯೋಲ್ಲ. ಇದು ಹೆಚ್ಚೆಚ್ಚು ಜಾಸ್ತಿ ಅಂದರೆ ಈ ಹೆಣ್ಣು ಮಕ್ಕಳಲ್ಲಿ ಈ ಬುದ್ಧಿಗಳು ಜಾಸ್ತಿ. ನೀರೇ ಕುಡಿಯೋಲ್ಲ. ಸ್ಕೂಲ್ಗೆ ಹೋಗೋವಂಥ ಮಕ್ಕಳಲ್ಲಿ ಇದು ಜಾಸ್ತಿ ನಡೆಯುತ್ತೆ. ಯಾಕಂದರೆ ವಾಶ್ರೂಮ್ಗೆ ಹೋಗೋ ಅಂಥ ತೊಂದರೆ ಇರುತ್ತೆ. ಅದು ಕಿಡ್ನಿ ಸ್ಟೋನ್ ಆಗೋಕ್ಕೆ ತುಂಬಾ ಇದಾಗುತ್ತೆ. ನೀರು ಕುಡ್ದಿಲ್ಲ ಅಂದರೆ ಬೇಗನೆ ಎಷ್ಟು ಯೂರಿಂಗ್ ಕಟ್ತಾರೋ ಮಕ್ಕಳು ಅಷ್ಟು ಕಿಡ್ನಿ ಸ್ಟೋನ್ ಆಗೋಕ್ಕೆ ಪ್ರಾಬ್ಲಮ್ ಇರುತ್ತೆ, ಹೊಟ್ಟೆ ನೋವು ಬರುವಂಥದ್ದು, ಆಮೇಲೆ ಒಂದೊಂದು ಥರ ಕಾಯಿಲೆಗಳಿಗೆ ತಿರುಗುವಂಥದ್ದು ಮಾಡುತ್ತೆ. ಹಾಗಾಗಿ ಹೆಚ್ಚೆಚ್ಚು ನಮ್ಮ ದೇಹಕ್ಕೆ ನೀರಿನ ಅವಶ್ಯಕತೆ ತುಂಬ ಇದೆ. ಸಾಧ್ಯ ಆದಷ್ಟು ತಣ್ಣೀರು ಕುಡೀರಿ. ಇಲ್ಲ ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ಉಗುರು ಬೆಚ್ಚ ನೀರು ಮಾಡಿಕೊಂಡು, ಇಲ್ಲ ಬಿಸಿಯಾಗೆ ನೀರು ಕುಡಿದ್ರೂ ನೀಟಾಗಿ ಡೈಜೆಷನ್ ಆಗುತ್ತೆ, ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇದು ಹೆಚ್ಚೆಚ್ಚು ನಮ್ಮ ಹೆಣ್ಮಕ್ಳಲ್ಲೇ ಈ ಒಂದು ಕೆಟ್ಟ ಹ್ಯಾಬಿಟ್ ಇರೋದು. ಆ ಹೆಣ್ಣುಮಕ್ಕಳು ನೀರನ್ನ ಹೆಚ್ಚೆಷ್ಟು ಕುಡಿಯೋಷ್ಟು ನೋಡ್ಕೊಳ್ಳಿ. ಯಾಕಂದರೆ ಯಾವುದೇ ಒಂದು ಕಾಯಿಲೆಗಳು ಮಕ್ಕಳ ಹತ್ರ ಸುಳಿಯೋದಿಲ್ಲ.